ಏನೋ ಏನೋ ಒಂದು ಹಿ ಹ್ಯಾಸ್ ಓನ್ ಸ್ಟೈಲ್ ಆಫ್ ರೈಟಿಂಗ್, ಸ್ಪೆಷಲಿ ಈ ಥರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ಥಿಂಕ್ ದರ್ ಇಸ್, ನಾನು ಬೇರೆ ಎಲ್ಲೂ ಓದಿಲ್ಲ ಆ ಥರ. ಆ ಥರ ಸಿನಿಮಾಗಳು ಬಂದಿರ್ಬೋದು, ಆ ಥರ ರೈಟಿಂಗ್ ಬಂದಿರ್ಬೋದು, ಬಟ್ ಅದರಲ್ಲಿ ಇವಂದೇ ಆದ ಒಂದು ಸ್ಪೆಷಾಲಿಟಿ ಇದೆ. ಆ್ಯಂಡ್ ಇವಾಗ 9 ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನಿಮಾ ಆಗಿದೆ. ಸೊ ನನಗೆ ನಾವು ಕೇಕ್ ಪಾರ್ಟಿ ಟೈಮಲ್ಲಿ ಏನು 7 Hours ಅಂತ ನಾವು ಶುರು ಮಾಡಿದ್ವಿ. ಇವತ್ತು 7 Hours ಎಲ್ಲರೂ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾಗೆ ನಾನು ವೇಟಿಂಗ್ ಅಲ್ಲಿದ್ದೆ. ಬಿಕಾಸ್ ಐ ಆಲ್ವೇಸ್ ನ್ಯೂ ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆಸ್ ಅ ಡೈರೆಕ್ಟರ್. ಆ್ಯಂಡ್ ಐ ಆಮ್ ಶೋರ್ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ, ಸಿನಿಮಾನು ಸೂಪರಾಗಿ ಇಷ್ಟ ಆಗುತ್ತೆ. ಸೊ ಇವಾಗ ಟ್ರೈಲರ್ ಲಾಂಚ್ ಮಾಡೋಣ. ಥ್ಯಾಂಕ್ ಯು ರಕ್ಷಿತ್. And the magic begins. ಸ್ಪೆಷಲ್ ಅನೌನ್ಸ್ಮೆಂಟ್ ನೀವು ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿರ್ತಾರೆ. ಐ ಆಮ್ ಶೋರ್ ನಮ್ಮ ನಿರ್ದೇಶಕರು ಅದ್ರ ಬಗ್ಗೆ ಹೇಳ್ತಾರೆ. ಗೀತಾಂಜಲಿ ಚಿತ್ರದ ಮೂಲಕ ಕಾಣಿಸ್ಕೊಂಡಂತಹ ಗಿರಿಜಾ ಶೆಟ್ಟರ್ ಅವರು ಸರಿಸುಮಾರು ಒಂದು 20 ವರ್ಷಗಳ ನಂತರ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಣಿರತ್ನಂ ಸರ್ ಅವರ ನಿರ್ದೇಶನದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕಂಡಂತ ಒಂದು ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ಗಿರಿಜಾ ಶೆಟ್ಟರ್ ಅವರು ಮತ್ತೊಮ್ಮೆ 20 years ಆದ್ಮೇಲೆ ನಮ್ಮ ಕನ್ನಡದ ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟು ನಾನು ನಿರ್ಮಾಪಕರ ಹತ್ರ ಕೇಳ್ತೀನಿ, ಮಾತು ಯಾರಿಂದ ಶುರು ಮಾಡೋಣ? ನಿರ್ಮಾಪಕರ, ನಿರ್ದೇಶಕರ? ಓಕೆ, ಲೆಟ್ಸ್ ಆಸ್ಕ್ ರಕ್ಷಿತ್ ಓನ್ಲಿ. ರಕ್ಷಿತ್, ಟ್ರೈಲರ್ ನೀವು ಆಲ್ರೆಡಿ ನೋಡಿರ್ತೀರಾ, ಬಟ್ ಇವತ್ತು ಆ ಟ್ರೈಲರ್ ನೋಡ್ಬೇಕಾದ್ರೆ ಅಲ್ಲಿರುವಂತಹ ಸ್ಟಾರ್ಸ್ ನಮ್ಮ ಎಲ್ಲ ಆಕ್ಟರ್ಸ್ ಕಣ್ಗಳಲ್ಲಿ ನಮ್ಗೆ ಕಾಣಿಸ್ತಾ ಇತ್ತು. ಅಂಡ್ ಐ ಕುಡ್ ಸಿ ದಟ್ ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ. ಸೊ ಈಗ ಆಡಿಯನ್ಸ್ ಆಗಿ ಹೇಳಿ, ಈ ಟ್ರೈಲರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ ಟ್ರೈಲರ್, ತುಂಬ ಚೆನ್ನಾಗಿದೆ. ನನಗೆ ಡೈಲಾಗ್ಸ್ ಅಂದರೆ ಇಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಈ ಪ್ರಾಬ್ಲಮ್ ಅನಿಸ್ತು, ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ. ಐ ಆಮ್ ಶೋರ್ ಯೂಟ್ಯೂಬಲ್ಲೆಲ್ಲ ಸೂಪರಾಗಿ ಕೇಳಿಸುತ್ತೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ರೈಲರ್. ಆ್ಯಂಡ್ ನಾನು ಸಿನಿಮಾ 3 ಸಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಬ್ಬನಿ ತಬ್ಬಿದ ಎಳೆಯಲಿ ಅನ್ನೋ ಚಿತ್ರ, ಇದರಲ್ಲಿ ಹೇಳುತ್ತೆ ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ. ಆ ಮ್ಯಾಜಿಕ್ ನ ಫೀಲ್ ಮಾಡೋಂಥ ಒಂದು ಬ್ಯೂಟಿಫುಲ್ ಪ್ರೀತಿ. ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬಾ ಇಷ್ಟ ಆಯ್ತು? ಎಸ್, ಈ ಸಿನಿಮಾನ ನಾನು ನಿರ್ಮಾಣ ಮಾಡ್ಬೇಕಂತ ಅನ್ಸಿದ್ದು ನನಗೆ ಡೆಫಿನೆಟ್ಲಿ ಚಾನ್ದು ರೈಟಿಂಗ್. ಯಾಕಂದರೆ ನಾನು ಈ ಜಾನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ, ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನ ತಗೊಂಡು ಹೋಗ್ತಾರೆ. ಆ್ಯಂಡ್ ಕೆಲವೊಂದು ಸ್ವಲ್ಪ ಓದೋದು ಬರೀತಾರೆ ಕೆಲವೊಂದ್ಸಲ, ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ನಾನು ಆಲ್ರೆಡಿ ನಾನು ಹೇಳಿದಾಗ 3 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನಾನು ತುಂಬ ವೇಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ. And your reaction about all our beautiful actors, Vihan, Ankita, Mayuri? ನಾನು ಶೂಟಿಂಗ್ ಟೈಮಲ್ಲೇ ಚಾನಿಗೆ ಹೇಳ್ತಾ ಇದ್ದೆ, ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ. ಅಂಕಿತಾ ಅವರಂತೂ ಐ ಆಮ್ ಶ್ಯೂರ್ ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್. ನಾನು ಸಿನಿಮಾ ನೋಡಿದ್ಮೇಲೆ ಸ್ಪೆಷಲಿ ಕಾಲ್ಡ್ ಹರ್ ಆ್ಯಂಡ್ ವಿಶ್ಡ್ ಹರ್. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಐ ಆಮ್ ಶ್ಯೂರ್ ದಿಸ್ ಟೈಮ್ ಈ ವರ್ಷದ್ದು ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಎರಡು ವಿಹಾನ್ ಆ್ಯಂಡ್ ಅಂಕಿತಾ ಹೋಗುತ್ತೆ. ಆ್ಯಂಡ್ ವಿಹಾನ್ ಅಂದರೆ ಈಸ್ ವೆರಿ ಸಟಲ್, ಬಟ್ ಅಂದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದರೆ ಬಿಕಾಸ್ ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ಪೀಪಲ್ ಆರ್ ವೆರಿ ಸಟಲ್ ಆ್ಯಂಡ್ ದೇರ್ ಎಕ್ಸ್ಪ್ರೆಸಿವ್. ಆ್ಯಂಡ್ ವಿಹಾನ್ ಹ್ಯಾಸ್ ದಟ್ ಸ್ಪಾರ್ಕಲ್ ಇನ್ ದ ಲೈಫ್. ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್. ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಒಂದು 7-8 ಸೀನಲ್ಲಿ ಬರ್ತಾರೆ ಅಷ್ಟೇ, ಬಟ್ ಆ 7-8 ಸೀನಲ್ಲಿ ನಾನು ಇದ್ದೀನಿ ಅಂತ ಹೇಳೋದು 100%. ಸೊ 3 ಆ್ಯಕ್ಟರ್ಸ್ ಅದ್ಭುತ. ಥ್ಯಾಂಕ್ ಯು ರಾಕೇಶ್. ಐ ಆಮ್ ಶ್ಯೂರ್ ಅವರೆಲ್ಲರೂ ಆಮೇಲೆ ಮಾತ್ರ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಮೂವಿಂಗ್ ಆನ್ ಟು ಆರ್ ಡೈರೆಕ್ಟರ್ ಚಂದ್ರಜಿತ್ ಸರ್. ಆನ್ ದಿಸ್ ಒಕೇಶನ್ ಟ್ರೈಲರ್ ಲಾಂಚ್ ಆಗಿದೆ, ಹೌ ಹ್ಯಾಪಿ ಆರ್ ಯು?
ರವಿ ಸರ್. ಹಾಯ್ ಸರ್. 2 hours ಲೇಟರ್ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ಓಡ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ನೋಡಿದ್ಮೇಲೆ ನನ್ನ ಮೂಡ್ ಚೇಂಜ್ ಆಯಿತು. ಸೊ ಕೂತ್ಕೊಂಡೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಟ್ರೈಲರ್ ಲಾಂಚ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ನೀವು ಡೈರೆಕ್ಟರ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಆ್ಯಕ್ಟರ್ ಆಗಿ ಇದ್ದೀರಿ ಇಂಡಸ್ಟ್ರಿಯಲ್ಲಿ. ನೀವು ಒಂದು ಕತೆ, ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ಕಲ್ಲೂ ನೋಡಿದಾಗ ಆ ಕತೆ ಆಯ್ಕೆ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದರೆ ಮಾರ್ಕೆಟ್ ಹೇಗಿದೆ, ಇವತ್ತಿನ ಹಾಕಿದ ದುಡ್ಡು ವಾಪಸ್ ಬರುತ್ತೋ ಇಲ್ವೋ, ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಆಯ್ಕೆ ಮಾಡ್ಕೋತಿರೋ, ಅಥವಾ ಕತೆ ಮೇಲೆ ನಿಮ್ಗಿರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು. ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆ ಆಪ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಅವ್ರು ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಕಾಲ್, ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ, ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟರ್ ಮಾಡಿದಾಗ ಇಷ್ಟು ಆಕಾಶ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು ಅಷ್ಟೇ ಸರ್. ಅಷ್ಟೊಂದು ಕ್ವಶನ್ ಕೇಳಬೇಕು ಅಲ್ಲ, ನೀವು ಅದೇ ತಾನೇ ಅಂದರೆ ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರು ಅವರು. ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್, ನೀವು ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು, ಅಂಕಿತಾ ಮೇಡಮ್ ಕೂಡ ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಯಾಕೆ ಇಷ್ಟು ನಂಬಿಕೆ ಇತ್ತು ಅಂತ ಫಸ್ಟಿಗೆ ಹೇಳಿದ್ರಿ, ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ. ಅದಕ್ಕೆ ರೀಸನ್ ಏನು? ಆಮೇಲೆ 3 ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ. 3 ಸಲ ಸೆಟ್ಟಿಗೆ ಹೋದ್ರಿ, 3 ಗಂಟೆ ಸಿನಿಮಾ ಇತ್ತು. ಸೊ ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ, ಆ್ಯಂಡ್ ಅಂದರೆ ಈಗ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ತಿದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು, ಆ ಆನೆಸ್ಟಿ ಇದ್ದಾಗ ನಮಗೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವ್ನು ಸಿನಿಮಾ ಮಾಡಿದಾಗ ಅವ್ನು ಎಷ್ಟು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಲ್ಲ. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಅವ್ರದ್ದು ಪರ್ಸನಾಲಿಟಿ ಆಗಲಿ, ಆ ಪರ್ಸನಾಲಿಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ. ಆ್ಯಂಡ್ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ಯಕ್ಕೆ. ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್, ಆ ಥರದ್ದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು ಈ ಜಾನರ್. ಅಂದರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಗೊತ್ತಿರಬೇಕಲ್ಲ ನಿಮಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ. ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಳಿ ನಂಬರ್ 3 2 ಮಾಡಿದ್ರೆ ಕೇಳ್ಬೋಯ್ತು 6 ಅಂತ ಹೇಳಿ. Anybody else? Or yes. ಅಲ್ಲೊಂದು ನಿಮಿಷ ಆಗಲಿ, ಈ ಕಡೆ ಮೈಕ್ ಕ್ಯಾಮ್ರಾಸ್ ಹತ್ರ. ಸರ್ ನಮಸ್ಕಾರ, ಪ್ರಸನ್ನ ಲಕ್ಷ್ಮೀಶ್ವರ್ ಅಂತ, ಶಿವಮೊಗ್ಗ ಭಾಗ ಸಿನಿಮಾ ಪ್ರಮೋಟರ್. ಮೇಜರಾಗಿ ನನಗೆ ಕೇಳಬೇಕನ್ಸಿದ ಕ್ವಶನ್ ಅಂದರೆ, ಏನು ಚಾಲೆಂಜ್ ಅನ್ನಿಸ್ತದೆ ಸರ್ ಶೂಟ್ ಟೈಮಲ್ಲೆಲ್ಲ ಡೈರೆಕ್ಟ್ರಿಗೆ ಈ ಪ್ರಶ್ನೆ?